ಮೈಸೂರು ದಸರಾ ಅಂತ ಹೇಳಿದ್ರೆ ಒಂದು ಸಾಂಸ್ಕೃತಿಕ ಹಬ್ಬ. ಈ ಸಾಂಸ್ಕೃತಿಕ ಹಬ್ಬದಲ್ಲಿ ಕರಾವಳಿ ಭಾಗದ ಸಾಂಸ್ಕೃತಿಕ ಕ್ರೀಡೆ, ಜನಪದ ಕ್ರೀಡೆ ಕಂಬಳವನ್ನು ಕೂಡ ನೋಡಬೇಕೆನ್ನುವ ಬಯಕೆ ಅನೇಕರದ್ದಾಗಿತ್ತು. ಆದರೆ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಕಂಬಳ ವಿರೋಧಿಸಿ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಯಾರು ಅಂತ ಹೇಳಿದ್ರೆ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂಥವರು ಪರಿಸರವಾದಿಗಳು, ರೈತ ಸಂಘಟನೆಯವರು, ಕನ್ನಡ ಪರ ಸಂಘಟನೆಯವರು ಸೇರಿದಂತೆ ವಿವಿಧ ಸಂಘಟನೆ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಕಂಬಳ ಕ್ರೀಡೆ ಆಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಈ ಒಂದು ಕಂಬಳ ಕ್ರೀಡೆಯನ್ನ ವಿರೋಧಿಸಿ ಇವತ್ತು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನಾವು ದೃಶ್ಯದಲ್ಲೂ ಕೂಡ ಕಾಣಬಹುದು. ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವಂತ ಅಂದ್ರೆ ಸಾತ್ಗಳ್ಳಿ ಏನಿದೆ, ಈ ಒಂದು ಸಾತ್ಗಳ್ಳಿಯ ಸಮೀಪ ರಿಂಗ್ ರಸ್ತೆಯ ಬಳಿ ಕಂಬಳ ಕ್ರೀಡೆಗಾಗಿ ಆಯೋಜನೆ ಮಾಡಿರುವಂತಹ ಸ್ಥಳ ಏನಿದೆ, ಆ ಒಂದು ಸ್ಥಳದಲ್ಲೇ ವಿವಿಧ ಪ್ರಗತಿಪರ ಸಂಘಟನೆಗಳು, ಪರಿಸರ ಸಂಘಟನೆಗಳು ಜೊತೆಗೆ ರೈತ ಸಂಘಟನೆಗಳು ಈ ಒಂದು ಕಂಬಳ ಕ್ರೀಡೆಯನ್ನ ದಸರಾದಲ್ಲಿ ಆಯೋಜನೆ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಹಲವು ಸಂಘಟನೆಗಳು, ಪರಿಸರವಾದಿಗಳೆಲ್ಲರೂ ಕೂಡ ಸರ್ಕಾರದ ಈ ಒಂದು ನಿರ್ಧಾರವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಪ್ರತಿಭಟನೆಯನ್ನ ಈ ಒಂದು ಕಂಬಳ ಕ್ರೀಡೆಯನ್ನ ಆಯೋಜನೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವರು ಪ್ರತಿಭಟನೆಯನ್ನು ಒಂದು ಕಡೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ನಾವು ಗಮನಿಸಬಹುದು, ದಸರಾದಲ್ಲಿ ಕಂಬಳ ಕ್ರೀಡೆಯನ್ನ ಆಯೋಜನೆ ಮಾಡುವ ಸಲುವಾಗಿ ಸುಮಾರು 24 ಎಕರೆಯಷ್ಟು ರಿಂಗ್ ರಸ್ತೆಯ ಬಳಿ ಅಂದ್ರೆ ವಿಟಿಯು ಕಾಲೇಜ್ ಏನಿದೆ, ಆ ಒಂದು ಕಾಲೇಜಿನ ಪಕ್ಕದಲ್ಲಿರುವಂತಹ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ ಸುಮಾರು 24 ಎಕರೆ ವಿಸ್ತೀರ್ಣದ ಒಂದು ಭೂಮಿಯನ್ನು ಗುರುತಿಸಲಾಗಿರತಕ್ಕಂಥದ್ದು. ಈ ಒಂದು ಕಂಬಳ ಕ್ರೀಡೆಗಾಗಿ ಸುಮಾರು 8 ಕೋಟಿ ವೆಚ್ಚವನ್ನ ಭರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಇದರಲ್ಲಿ 250 ಕೋಣಗಳು ಭಾಗಿಯಾಗ್ತವೆ. ಜೊತೆಗೆ 25,000 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರತಕ್ಕಂಥದ್ದು. ಹೀಗಾಗಿ ಇಲ್ಲಿ ಕಂಬಳ ಕ್ರೀಡೆಯನ್ನ ಮಾಡ್ತಕ್ಕಂಥದ್ದು ಇದು ಮುಖ್ಯವಾಗಿ ಮೈಸೂರಿನಲ್ಲಿ ದಸರಾದಲ್ಲಿ ಕಂಬಳ ಕ್ರೀಡೆಯನ್ನ ಆಯೋಜನೆ ಮಾಡ್ತಾ ಇರತಕ್ಕಂಥದ್ದನ್ನ ವಿರೋಧಿಸುತ್ತಿರುವಂತಹ ಮೈಸೂರಿಗರ ಮಾತುಗಳಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಪುನೀತ್, TV5 ಮೈಸೂರು.